ಒಬ್ಬ ಮುಖ್ಯಮಂತ್ರಿ ಕಾನೂನು ಪ್ರಕಾರ ಈ ರಾಜ್ಯದ ಜನತೆ ಆರಿಸಿ ಅವರು ಕೆಲಸ ಮಾಡ್ತಾ ಇರುವಾಗ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ರಾಜೀನಾಮೆ ಕೊಡು ಅಂದರೆ ಕೊಡ್ತಾರ? ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಷ್ಟೇ ಅಲ್ಲ, ಅವರು ರಾಜ್ಯಪಾಲರ ಕಚೇರಿಯನ್ನು ಕೂಡ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ನೋಟಿಸ್ ಕೊಡಿಸ್ತಾರೆ, ಅವ್ರ ಕಡೆಯಿಂದ ನಿಮ್ಗೆ ಯಾಕೆ ನಾವು ಸ್ಯಾಂಕ್ಷನ್ ಕೊಡಬಾರ್ದು ಅಂತೇಳಿ ಹೇಳ್ತಾರೆ. ಅದೆಲ್ಲ ರಾಜಕೀಯ ಅಲ್ಲದೆ ಮತ್ತೇನು? ಅವರ ಯಾರು ಇವರಿಗೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ, ಅದರಲ್ಲಿ ಏನಾದರೂ ಸಿದ್ದರಾಮಯ್ಯನವರ ರುಜು ಇದೆಯಾ ಅಲ್ಲಿ ಕೊಟ್ಟಿರೋದ್ರಲ್ಲಿ ದಾಖಲಾತಿಗಳಲ್ಲಿ? ಅಥವಾ ಸರ್ಕಾರದಿಂದ ಆದೇಶ ಹೋಗಿದೆಯಾ ಸೈಟ್ ಮಾಡಿಕೊಡಿ, 14 ಸೈಟ್ ಕೊಡಿ ಅಂತೇಳಿ? ಅವರು ಆ್ಯಸ್ ಅನ್ ಇಂಡಿವಿಜುವಲ್ ನನ್ನ ಜಮೀನನ್ನು ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ, ಅದಕ್ಕಾಗಿ ನಮಗೆ ಸೈಟ್ ಕೊಡಿ ಅಂತ ಕೇಳಿದ್ದಾರೆ. ಅವರು ಇಂಥದ್ದೇ ಕೊಡಿ, ಆಲ್ಟರ್ನೇಟಿವ್ ಕೊಡಿ ಅಂತ ಕೇಳಿಲ್ಲ. ಅದೆಲ್ಲ ಗೊತ್ತಿದ್ದು ರಾಜಕಾರಣ ಮಾಡಿಕೊಂಡು ಪಾದಯಾತ್ರೆ. ಯಾವುದಕ್ಕೆ ಪಾದಯಾತ್ರೆ? ಏನಾದರೂ ಕೂಡ ಜನರಿಗೆ ಬೇಕಾದಂಥದ್ದು ಇದೆಯಾ? ನಾವು ಪಾದಯಾತ್ರೆ ಮಾಡಿದ್ವಲ್ಪ, ಇಲ್ಲೇ ಬಳ್ಳಾರಿಗೆ ಹೋದ್ವಿ ನಾವು. ಅವತ್ತು ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ ನಾವು ಹೊರಟುವೆ ವಿನಃ ಈ ರೀತಿ ಯಾರೋ ವೈಯಕ್ತಿಕವಾಗಿ ತಪ್ಪು ಮಾಡಿದ್ದಾರೆ ಎಂದು ಒಂದು ಕಾನೂನಿದೆ. ತಪ್ಪು ಮಾಡಿದರೆ ಈಗ ದೇಸಾಯಿ ಅವರಿಗೆ ಕಮಿಷನ್ ಮಾಡಿದ್ದೇವೆ. ದೇಸಾಯಿ ನಮ್ಮ ದೊಡ್ಡಪ್ಪನ ಮಗನ. ಅವರು ಯಾವ ರೀತಿ ತನಿಖೆ ಮಾಡಿ ವರದಿಯನ್ನು ಕೊಡ್ತಾರೆ. ಒಂದು ವೇಳೆ ತನಿಖೆಯಲ್ಲಿ ಸಿದ್ದರಾಮಯ್ಯನವರ ಹೆಸರು ನಮೂದು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಹಾಗೆ ನೋಡೋಣ. ಕಾನೂನು ದಾಖಲಾತಿಗಳು, ಕಾನೂನು ಎಲ್ಲ ಬೇಕಲ್ವಾ? ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ಒಂದು ವೇಳೆ ಅವ್ರು ಕೊಡೋದಿಲ್ಲ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಯಾವ ಮೆಟೀರಿಯಲ್ ಪ್ರೂಫ್ ಇಲ್ಲ. ಆದ್ದರಿಂದ ಒಂದು ವೇಳೆ ಕೊಟ್ಟರೆ, ರಾಜಕೀಯ ಕಾರಣದಿಂದ ಕೊಟ್ಟರು, ಕಾನೂನು ಹೋರಾಟ ಮಾಡ್ತೀವಿ. ರಾಜ್ಯಪಾಲರು ಒತ್ತಡ ಹೇರ್ತಾ ಇದ್ದಾರೆ, ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆ. ತನಿಖೆ ಏನೀಗ ಆದೇಶ ಮಾಡಿದ್ದೇವೆ, ಅದರಲ್ಲಿ ಗೊತ್ತಾಗ್ತದೆ.